ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಒಂದು ಕಿಚನ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇದು ಕಿಚನ್ ಟಿಪ್ಸ್ ಬಂದು ತುಂಬ ಹೆಲ್ಪ್ ಆಗೋದು. ಇದು ಬಿಗ್ನರ್ಸಿಗೆ ತುಂಬ ಹೆಲ್ಪ್ ಆಗ್ತದೆ. ಖಂಡಿತವಾಗ್ಲೂ ವಿಡಿಯೋ ಫುಲ್ ನೋಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಕೆಲವೊಂದೀಗ ಹೇಳ್ತೇನೆ ಅಡುಗೆ ಮನೆ ಟಿಪ್ಸ್. ಈಗ ತರಕಾರಿಗಳ ನಾವು ಮೊದಲನೇ ದಿನವೇ ಕಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಮಗೆ ಕೆಲಸ ಮಾಡ್ಕೊಳ್ಳುವಾಗ, ಅಡುಗೆ ಮಾಡ್ಕೊಳ್ಳುವಾಗ, ತಿಂಡಿ ಮಾಡ್ಕೊಳ್ಳುವಾಗ ತುಂಬ ಹೆಲ್ಪ್ ಆಗ್ತದೆ. ಯಾವುದು ತರಕಾರಿ ಬೇಕು ಅಂತೇಳಿ ಅಂದರೆ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಕೆಲಸ ಸಹ ಬೇಗ ಆಗ್ತದೆ ಮತ್ತು ರಿಲೀಫ್ ಆಗ್ತದೆ ನಮಗೆ. ಅಂತೇಳಿ ಟೆನ್ಷನ್ ಆಗೋದಿಲ್ಲ ಬೆಳಿಗ್ಗೆ ಕೆಲಸ ಮಾಡ್ಕೊಳ್ಳುವಾಗ. ನೆಕ್ಸ್ಟ್ ಬಂದು ಈ ತೆಂಗಿನಕಾಯಿ ಸಹ ಹಾಗೆಯೇ. ನೀವು ಒಂದೇ ಸಲ ಒಂದು 2 ತೆಂಗಿನಕಾಯಿ ಒಡೆದು ಅದನ್ನು ತುರಿದು ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಫ್ರೀಝರಲ್ಲಿ ಇಟ್ಕೊಳ್ಬೋದು. ನಿಮಗೆ ಯೂಸ್ ಮಾಡೋದು ಒಂದು 10 ನಿಮಿಷ 15 ನಿಮಿಷ ಮೊದಲು ತೆಗೆದು ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ. ಅದು ಟೈಮ್ ಸಹ ನಿಮಗೆ ಸೇವ್ ಆಗ್ತದೆ ಒಂದೇ ಸಲ ಮಾಡಿ ಇಟ್ಕೊಂಡ್ರೆ. ಅದು ಮಾಡಿದರೆ ಒಂದು ನಿಮಗೆ 1 ವಾರಕ್ಕೆ ಸಾಕಾಗ್ಬೋದು. ಇಲ್ಲಿ ತುಂಬ ಒಂದು ದೊಡ್ಡ ಫ್ಯಾಮಿಲಿ ಆದರೆ ಒಂದು 4 ದಿನಕ್ಕೆ ಸಹ ಸಾಕಾಗ್ಬೋದು. ಮಸಾಲೆ ಪದಾರ್ಥ ಸಹ ಹಾಗೆಯೇ ಒಂದೇ ಕಡೆ ಜೋಡಿಸಿಟ್ಕೊಳ್ಳಿ. ಅಥವಾ ಅದೀಗ ಬಾಕ್ಸ್ ಸಿಗ್ತದಲ್ಲ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿಡುವಂಥದ್ದು, ಅದರಲ್ಲಿ ನೀವು ಮುಚ್ಚಳ ಟೈಟ್ ಆಗಿರುವಂಥ ಡಬ್ಬಿಯನ್ನೇ ನೀವು ತೊಗೊಳ್ಳಿ. ಯಾಕಂತೇಳಿದರೆ ಇದು ಗಾಳಿ ಎಲ್ಲ ಸ್ವಲ್ಪ ಅದಕ್ಕೆ ತಾಗಿದರೆ ಸಹ ಅದು ಬೂಸ್ಟ್ ಇದ್ದಾಗೆ ಆಗ್ತದೆ ಮತ್ತು ಹಾಳಾಗ್ತದೆ. ಹಾಗಾಗಿ ಆ ಥರ ಒಂದು ಬಾಕ್ಸ್ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಬೇಗ ಸಿಗ್ತದೆ ಮತ್ತು ಬೇಗ ಸಹ ಕೆಲಸ ಆಗ್ತದೆ. ಇನ್ನು ಉಪ್ಪು ನೀರು ಬಿಡ್ತದಲ್ಲ, ಈ ಉಪ್ಪು ನೀರು ಬಿಡ್ತಾ ಇದ್ದರೆ ನೀವು 2 ಒಣಮೆಣಸಿನ್ಕಾಯಿ ತೊಗೊಳ್ಳಿ. ಉದ್ದ ಕೆಂಪು ಮೆಣಸು ಇರ್ತದಲ್ಲ, ಅದನ್ನು ತಗೊಂಡು ಉಪ್ಪಿನ ಡಬ್ಬದಲ್ಲಿ ಹಾಕಿಡಿ. ಹೀಗೆ ಮಾಡೋದ್ರಿಂದ ಉಪ್ಪು ನೀರು ಬಿಟ್ಕೊಳ್ಳೋದಿಲ್ಲ, ಡ್ರೈ ಆಗಿಯೇ ಇರ್ತದೆ. ಖಂಡಿತ ಟ್ರೈ ಮಾಡಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಈಗ ಬೆಳ್ಳುಳ್ಳಿ ಕಟ್ ಮಾಡಿದ ನಂತರ ಸಹ ನೋಡಿ, ನಾವೀಗ ಕೈ ತೊಳಿತೇವಲ್ವ, ಕೈ ತೊಳೆದ ನಂತರ ಅದು ಸ್ಮೆಲ್ ಇದ್ದೇ ಇರ್ತದೆ. ಆಗ ಎಂತ ಮಾಡಿದ್ದೀವಿ, ಈಗ ಒಂದು ಡ್ರೈ ಪ್ಲೇಟ್ ತೊಗೊಂಡು ಆ ಪ್ಲೇಟಿಗೆ ಸ್ವಲ್ಪ ಕೈ ಉಜ್ಜಿಕೊಳ್ಳಿ. ಹಾಗೆ ಮಾಡೋದ್ರಿಂದ ಬೆಳ್ಳುಳ್ಳಿ ವಾಸನೆ ಸಹ ಹೊರಟೋಗ್ತದೆ. ಇದು ಬಿಗ್ನರ್ಸಿಗೆ ನಾನು ಹೇಳ್ತಾ ಇರೋದು. ಅಂದರೆ ಇದೆಲ್ಲರಿಗೂ ಸಹ ಗೊತ್ತಿರುವಂಥದ್ದೇ ಟಿಪ್ಸು, ಆದರೂ ಸಹ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ನೀರನ್ನು ಸಹ ನಾವು ಈಗ ಬಿಸಿ ಮಾಡಲಿಕ್ಕೆ ಇಡುವಾಗ ಒಬ್ಬರು ಈ ಓಪನ್ ಮಾಡಿ ಇಡ್ತಾರೆ, ಆಗ ಬೇಗ ಬಿಸಿ ಆಗೋದಿಲ್ಲ. ನೀವು ನೀರು ಬಿಸಿ ಮಾಡ್ಕೊಳ್ಳುವಾಗ ಪ್ಲೇಟನ್ನು ಅಥವಾ ಅದಕ್ಕೆ ಯಾವುದಾದ್ರೂ ಒಂದು ಲಿಡ್ ಇದ್ದರೆ ಅದನ್ನು ಕ್ಲೋಸ್ ಮಾಡಿಯೇ ನೀವು ನೀರು ಬಿಸಿ ಮಾಡಿ, ಅದು ಬೇಗ ಬಿಸಿ ಆಗ್ತದೆ ಆಗ. ಆಮೇಲೆ ಈಗ ಸ್ಟೀಲ್ ಆಗಲಿ ಯಾವುದಾದ್ರೂ ಒಂದು ನಾವು ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ಅದು ಅಂಟ್ಕೊಳ್ತದೆ ನೋಡಿ. ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರನ್ನು ಆದಷ್ಟು ಉಪಯೋಗ ಮಾಡ್ಕೊಳ್ಳಿ. ಜಾಸ್ತಿ ಅಲ್ಯೂಮಿನಿಯಂ ಎಲ್ಲ ಯೂಸ್ ಮಾಡಬಾರ್ದು, ಅದರಲ್ಲಿ ಸ್ವಲ್ಪ ಕೆಮಿಕಲ್ ಮತ್ತು ಇದು ನಾನ್ ಸ್ಟಿಕ್ ಇದು ಸಹ ಉಪಯೋಗ ಮಾಡಬಾರ್ದು ಅಂತ ಹೇಳ್ತಾರೆ. ಆದಷ್ಟು ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ನೀವು ನಾನ್ ಸ್ಟಿಕ್ ಯೂಸ್ ಮಾಡಿದ್ರು ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ. ಮತ್ತು ಅದು ಇದು ಅದರ ಮೇಲಿರುವಂಥ ಒಂದು ಕಪ್ಪು ಎಲ್ಲ ಇರ್ತದೆ ನೋಡಿ, ಅದು ಹೋಗಿ ಸ್ವಲ್ಪ ಬಿಳಿ 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 ಕಾಣ್ತದೆ ನೋಡಿ, ಅದನ್ನು ನೀವು ಯೂಸ್ ಮಾಡಲಿಕ್ಕೇ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಈಗ ಶುಂಠಿದು ಸಿಪ್ಪೆ ಸಹ ತೆಗೆದು ಒಬ್ಬರಿಗೆ ಚಾಕುವಿಂದ ಹಿಡಿದು ಅದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರ ಬದಲಿಗೆ ನೀವು ಸ್ಪೂನ್ ತೊಗೊಂಡು ಕ್ಲೀನಾಗಿ ತೊಳಿತೀರಲ್ಲ, ಆವಾಗ ಅದು ಒದ್ದೆ ಆಗಿರ್ತದೆ, ಹಸಿರ್ತದೆ. ಆಗ ಸ್ಪೂನ್ ತೊಗೊಂಡು ನೀವು ಸ್ಪೂನಲ್ಲಿ ರಪ ಅದರ ಸಿಪ್ಪೆ ತೆಗಿಬೋದು. ಖಂಡಿತ ಟ್ರೈ ಮಾಡಿ ನೋಡಿ, ಬೇಗ ಆಗ್ತದೆ ಕೆಲಸ. ಈ ಚಾಕುವಲ್ಲಿ ಮಾಡೋದಕ್ಕಿಂತ ಈ ಸ್ಪೂನಲ್ಲಿ ಅದರ ಸಿಪ್ಪೆ ತೆಗೆಯೋದು ಈಸಿ ಅಂತ ಹೇಳ್ತೇನೆ ನಾನು. ಮತ್ತು ಇದು ಸಕ್ಕರೆ ಡಬ್ಬಿಯಲ್ಲಿ ಸಹ ಒಂದು 4-5 ಲವಂಗ ಹಾಕಿರಿ, ಇರುವೆದು ಕಾಟ ತಪ್ತದೆ. ಲವಂಗ ಹಾಕಿಟ್ರೆ ಇರುವೆ ಸಹ ಬರೋದಿಲ್ಲ, ಏನಾಗೋದಿಲ್ಲ. ಅದು ಸಹ ಮುಚ್ಚಳ ಸ್ವಲ್ಪ ಟೈಟ್ ಆಗಿರುವಂಥದ್ದು ಡಬ್ಬಿಯನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇನ್ನು ಅಕ್ಕಿ ಸಹ ನಾವು ಒಮ್ಮೆ ಸ್ಟಾಕ್ ಮಾಡಿ ಇಡ್ತೇವಲ್ವ, ಈಗ 5 kg ಆಗಲಿ 10 kg ಆಗಲಿ ಅದಕ್ಕೆ ಹುಳ ಬಂದೇ ಬರ್ತದೆ ಒಮ್ಮೊಮ್ಮೆ. ಅದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಸಹ ನಾವು ಒಂದು ನಿಮ್ಗೆ ಹೇಳಿದ್ದೇನೆ, ಮೆಣಸಿನಕಾಳೆಲ್ಲ ಹಾಕಿ ಒಂದು ಗಂಟು ಕಟ್ಟಿ ಇಡಿ ಅಂತೇಳಿ. ಈಗ ಇನ್ನೊಂದು ಸಿಂಪಲ್ ಆಗಿರೋದು, ನಿಮ್ಗೆ ಅದೆಲ್ಲ ಬೇಡ ಅಂದರೆ ಈ ಸಿಂಪಲ್ ಆಗಿರುವಂಥ ಒಂದು ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ನೋಡಿ. ಈಗ ಆ ಥರ ಮಾಡಿದರೆ ಅಕ್ಕಿಗೆ ಹುಳ ಸಹ ಬರೋದಿಲ್ಲ, ಕೀಟ ಸಹ ಬರೋದಿಲ್ಲ. ಅದಕ್ಕೆ ಅಂತೇಳಿದರೆ ಈ ಬೇವಿನ ಎಲೆ ಉಂಟಲ್ಲ, ಕಹಿ ಬೇವಿನ ಎಲೆ ಇದ್ದರೆ ಒಳ್ಳೆಯದು. ಅದನ್ನು ನೀವು ಒಂದು ಒಣಗಿದ ಇದು ತೆಳುವಾಗಿರುವಂಥ ಒಂದು ಬಟ್ಟೆ ತೊಗೊಳ್ಳಿ. ಬಟ್ಟೆಯಲ್ಲಿ ಅದನ್ನು ಹಾಕಿ ಕಟ್ಟಿ ಅಕ್ಕಿ ಡಬ್ಬದಲ್ಲಿ ನೀವು ಇದನ್ನು ಹಾಕಿಟ್ಕೊಳ್ಬೋದು. ಹೀಗೆ ಹಾಕಿಡೋದ್ರಿಂದ ಹುಳ ಬರೋದಿಲ್ಲ ಅಕ್ಕಿಯಲ್ಲಿ, ಮತ್ತು ಅಕ್ಕಿ ಸಹ ಹಾಳಾಗೋದಿಲ್ಲ. ಟ್ರೈ ಮಾಡಿ ನೋಡಿ. ಇನ್ನು ಇದು ಸಹ ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ ಉಂಟಲ್ಲ, ಅದು ಸಹ ನೋಡಿ ಒಮ್ಮೊಮ್ಮೆ ಅದರಲ್ಲಿ ಹುಳ ಸಹ ಆಗ್ತದೆ. ಆಮೇಲೆ ಬೂಸ್ಟ್ ಹಿಡ್ದಾಗೆ ಆಗ್ತದೆ ಕೆಲವೊಮ್ಮೆ. ಅಂದರೆ ನಾವೀಗ ಒದ್ದೆ ಸ್ಪೂನ್ ಆಗಲಿ ಅಥವಾ ಒಮ್ಮೊಮ್ಮೆ ಅದರ ಮುಚ್ಚಳ ಸರಿ ಇಲ್ಲದಿದ್ದರೆ ಸಹ ಅದು ಬೂಸ್ಟ್ ಹಿಡಿತದೆ. ಅದಕ್ಕೆ ನೀವು ಸ್ವಲ್ಪ ಈಗ ಡಬ್ಬಿಯಲ್ಲಿ ನೀವು ಹಾಕ್ತಿರಲ್ಲ, ಅದಕ್ಕೆ ಸ್ವಲ್ಪ ಇಂಗನ್ನು ನೀವು ಮಿಕ್ಸ್ ಮಾಡಿಡಿ. ಇಂಗನ್ನು ಹಾಕಿರೋದ್ರಿಂದ ಬೂಸ್ಟ್ ಹಿಡಿಯೋದಿಲ್ಲ ಮತ್ತು ಹುಳ ಸಹ ಬರೋದಿಲ್ಲ, ಫ್ರೆಶ್ ಆಗಿರ್ತದೆ. ಇನ್ನು ಕಾಳುಗಳು ಸಹ ಹಾಗೆ, ಬಟಾಣಿ ಆಗಲಿ, ಹೆಸರು ಕಾಳು, ಕಡಲೆಕಾಳು, ಈಗ ಅಲಸಂದೆ ಕಾಳು ಅಂಥದ್ದೆಲ್ಲ ನಾವೀಗ ಕಾಳೆಲ್ಲ ಒಮ್ಮೊಮ್ಮೆ ತಂದಿರ್ತೇವೆ. ಅದರಲ್ಲಿ ಸಹ ಬೇಗ ಹುಳ ಆಗೋದು ಬೇಗ.
ಅದು ಈಗ ತುಂಬ ದಿನ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಂತ ಹೇಳಿದರೆ ಫಸ್ಟಿಗೆ ಗಾಳಿ ಆಡದಿರುವಂಥ ಡಬ್ಬದಲ್ಲಿ ಅದನ್ನು ಹಾಕಿಟ್ಕೊಳ್ಬೇಕು. ಹಾಗಿದ್ದರೂ ಸಹ ಒಮ್ಮೆ ಅದರಲ್ಲಿ ಹುಳ ಬರ್ತದೆ. ಆಗ ಅದರಲ್ಲಿ ಏನು ಮಾಡಬೇಕಂತ ಹೇಳಿದರೆ ಒಂದೆರಡು ಏಲಕ್ಕಿ ಕಾಳನ್ನು ನೀವು ಅದರಲ್ಲಿ ಹಾಕಿಟ್ಕೊಂಡ್ರೆ ಅದು ಇದು ಹುಳ ಬರೋದಿಲ್ಲ ಅದರಲ್ಲಿ, ಮತ್ತು ತುಂಬ ದಿನ ಸಹ ನಾವು ಇದನ್ನು ಯೂಸ್ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು, ತುಂಬ ಜನರಿಗೊಂದು ಹೆಲ್ಪ್ ಆಗ್ತದೆ. ಈಗ ಗೋಧಿ ಹಿಟ್ಟು ಸಹ ಹಾಗೆ, ಗೋಧಿ ಹಿಟ್ಟು ನೋಡಿ ತುಂಬ ನಾವು ತಂದು ಸ್ಟೋರ್ ಮಾಡಿ ಇಟ್ಕೊಳ್ಳುವಾಗ ಅದರಲ್ಲಿ ಸಹ ನಾವು ಇದನ್ನು ಪಲಾವ್ ಎಲೆ ಉಂಟಲ್ಲ, ಬೇ ಲೀಫ್, ಅದನ್ನು ಸಹ ಹಾಕಿ ಇಟ್ಕೊಳ್ಬೋದು. ಹಾಗೆಯೇ ಅದು ಬೇಡ ಅಂತೇಳಿದರೆ ಅದರಲ್ಲಿ ಹುಳ ಬರ್ದಿದ್ದ ಹಾಗೆ ಮತ್ತು ಬೂಸ್ಟ್ ಹಿಡಿದ ಹಾಗೆ ನೋಡಿ ಅಂತೇಳಿದರೆ ಅದರಲ್ಲಿ ಸ್ವಲ್ಪ ನೀವು ರೆಡ್ ಚಿಲ್ಲಿ ಪೌಡರನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಜಾಸ್ತಿ ಅಲ್ಲ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಹಾಕಿ ನೀವು ಮಿಕ್ಸ್ ಮಾಡಿ ಅದನ್ನು ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟಾಕ್ ಮಾಡಿ ಇಟ್ಕೊಳ್ಬೋದು. ಹೀಗೆ ಮಾಡೋದ್ರಿಂದ ಸಹ ಅದರಲ್ಲಿ ಹುಳ ಆಗೋದಿಲ್ಲ. ಆಮೇಲೆ ಹಿಟ್ಟು ನೋಡಿ, ಅದು ಹುಳ ಆದ ನಂತರ ಇದು ಒಂಥರ ಉಂಡೆ ಕಟ್ಟಿದಾಗೆ ಆಗ್ತದೆ ನೋಡಿ, ಆ ಥರ ಸಹ ಆಗೋದಿಲ್ಲ. ಇದನ್ನು ಸಹ ನೀವು ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಕಾಳಿನ ಬಗ್ಗೆ ಹೇಳಿದೆ. ಇನ್ನು ಬೇಳೆ ಸಹ ನೀವು ಸ್ಟಾಕ್ ಮಾಡಿ ಇಟ್ಕೊಳ್ಳೋದಿದ್ರೆ ಅದರಲ್ಲಿ ನೀವು ಇದು ಅದೇ ಪಲಾವ್ ಎಲೆ, ಬೇ ಲೀಫನ್ನು ಸಹ ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇಲ್ಲ ನೀವು ದಾಲ್ಚಿನ್ನಿ ಸಹ ಹಾಕಿ ಇಟ್ಕೊಳ್ಬೋದು. ಹಾಗೆ ದಾಲ್ಚಿನ್ನಿ ಅಥವಾ ಬೇ ಲೀಫ್ ಯಾವುದಾದ್ರೂ ಒಂದು ಹಾಕಿ ಇಟ್ಕೊಂಡ್ರೂ ಸಹ ಹುಳ ಬರೋದಿಲ್ಲ ಅದರಲ್ಲಿ. ಮತ್ತು ಬೇಳೆಯನ್ನು ನಾವು ತುಂಬ ದಿನ ಸಹ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಫ್ರೆಶ್ ಆಗಿರ್ತದೆ ಫ್ರೆಂಡ್ಸ್. ಮತ್ತು ನಾವು ಆದಷ್ಟು ಮಣ್ಣಿನ ಪಾತ್ರೆಯಲ್ಲಿರುವಂಥ ನೀರನ್ನು ಕುಡಿದರೆ ತುಂಬ ಒಳ್ಳೆಯದು. ನೀರಂತಲ್ಲ, ಅದರಲ್ಲಿ ನಾವು ಏನಾದರೂ ಫುಡ್ ಮಾಡಿ ತಿನ್ನೋದು ಸಹ ತುಂಬ ಒಳ್ಳೆಯದು. ಹಾಗೆ ಮಾಡ್ತಾ ಬಂದರೆ ಕಾಯಿಲೆಗಳು ಹತ್ತಿರ ಬರೋದಿಲ್ಲ ಅಂತೇಳಿ ನೋಡಿ. ಮೊದಲಿನ ಕಾಲದಲ್ಲೆಲ್ಲ ಮಡಿಕೆಯಲ್ಲೇ ಮಾಡ್ತಾ ಇದ್ದದಲ್ವ. ಈಗ ಅನ್ನ ಆಗಲಿ, ಸಾರಾಗಲಿ, ಸಾಂಬಾರು ಎಂತ ಇದ್ರೂ ಸಹ ನಾವು ಮಡಿಕೆಯಲ್ಲೇ ಮಾಡ್ತಾ ಇದ್ದದ್ದು. ಹಾಗಾಗಿ ನೋಡಿ ಹಿಂದಿನ ಕಾಲದವ್ರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರಲ್ಲ. ಹಾಗಾಗಿ ಆದಷ್ಟು ನಾವು ಇನ್ನು ಮಣ್ಣಿನ ಪಾತ್ರೆಯನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡುವ. ಮತ್ತು ನಮ್ಗೆ ದೇಹಕ್ಕೆ ಬೇಕಾಗಿರುವಂಥ ಮಿನರಲ್ಲೆಲ್ಲ ಈ ಮಣ್ಣಿನ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡ್ತೇವಲ್ಲ, ಅದು ನಮ್ಮ ದೇಹಕ್ಕೆ ಒಂದು ಪೂರೈಕೆ ಆಗ್ತದೆ. ಹಾಗಾಗಿ ಇನ್ನು ನಿಮ್ಮ ಇದು ಮೂತ್ರದ ಬಣ್ಣ ಏನಾದರೂ ಯೆಲ್ಲೋ ಕಲರ್ ಇದ್ದರೆ, ಹಳದಿ ಕಲರ್ ಇದ್ದರೆ ನೀರು ಕುಡಿತೀರಲ್ಲ, ಅದು ನಿಮ್ಮ ಬಾಡಿಗೆ ಸಾಕಾಗ್ತಾ ಇಲ್ಲ ಅಂತೇಳಿ ಅರ್ಥ. ಹಾಗೆ ಮೂತ್ರದ ಬಣ್ಣ ಏನಾದರೂ ಹಳದಿ ಬಂದರೆ ಸ್ವಲ್ಪ ನೀರು ಜಾಸ್ತಿ ಕುಡಲಿಕ್ಕೆ ಟ್ರೈ ಮಾಡಿ. ಮತ್ತು ದಿಂಬಿನ ಕವರ್ ಉಂಟಲ್ಲ, ಈಗ ಅದನ್ನು ನೀವು ವಾರಕ್ಕೊಂದು 2-3 ಸಲ ಆದರೂ ಕ್ಲೀನ್ ಮಾಡಿ. ಈಗ ನಾವು ತಲೆ ಸ್ನಾನ ಯಾವಾಗ ಮಾಡೋದು ಅದೇ ದಿನ ಅದನ್ನು ವಾಶ್ ಮಾಡೋದು ಒಳ್ಳೆಯದು. ಈಗ ತಲೆ ಸ್ನಾನ ಮಾಡಿದ ನಂತರ ನಮ್ಮ ಹೇರ್ಸ್ ಎಲ್ಲ ಕ್ಲೀನಾಗಿರ್ತದೆ, ಡ್ಯಾಂಡ್ರಫ್ ಎಲ್ಲ ಏನಿರೋದಿಲ್ಲಲ್ಲ. ಮತ್ತು ನಾವೀಗ ವಾಶ್ ಮಾಡಿದ್ರೆ ಅದೇ ಪಿಲ್ಲೋ ಮೇಲೆ ಮಲಗಿದರೆ ಆ ಕವರಲ್ಲಿರುವಂಥ ಕೊಳೆ ಪುನಃ ನಮ್ಮ ತಲೆಗೆ ಸೇರಿಕೊಳ್ತದೆ. ಹಾಗಾಗಿ ಅದೇ ದಿನ ವಾಶ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ಕ್ಲೀನಾಗಿರುವಂಥ ಒಂದು ದಿಂಬಿನ ಕವರನ್ನು ನಾವು ಹಾಕಿದರೆ ಹೊಟ್ಟಿನ ಸಮಸ್ಯೆ ಸಹ ಬರೋದಿಲ್ಲ. ಮತ್ತು ಮುಖಕ್ಕೆ ನೆರಿಗೆ ಬರ್ತದೆ ನೋಡಿ, ಅದರಿಂದ ಸಹ ಒಂದು ರೀಸನ್ ಆಗ್ತದೆ. ಹಾಗಾಗಿ ಈ ಥರ ಒಂದು ಕ್ಲೀನಾಗಿ ಇಟ್ಕೊಂಡ್ರೆ ಹೊಟ್ಟು ಸಮಸ್ಯೆ ಬರೋದಿಲ್ಲ, ಮತ್ತು ಮುಖ ನೆರಿಗೆ ಸಹ ಆಗೋದಿಲ್ಲ ಬೇಗ. ಒಬ್ಬೊಬ್ಬರಿಗೆ ಈಗ ಕಾಲ ಮೇಲೆ ನೋಡಿ ಒಂಥರ ಕಜ್ಜಿತು ಕಲೆ ಥರ ಇರ್ತದೆ, ಅಥವಾ ಈಗ ಚಪ್ಪಲ್ ಹಾಕಿ ಅದು ಕಲೆ ಆಗಿರ್ತದೆ. ಅದು ಸ್ವಲ್ಪ ಇದ್ರ ಹಾಗೆ ಕಾಣ್ತದಲ್ಲ. ಅದಕ್ಕೆ ನೀವೇನು ಮಾಡಿ ಹೇಳಿದರೆ, ಸ್ವಲ್ಪ ನಿಂಬೆಹಣ್ಣಿನ ರಸ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ನಿಮ್ಮ ಮನೆಯಲ್ಲಿ ಗ್ಲಿಸರಿನ್ ಇದ್ದರೆ ಗ್ಲಿಸರಿನನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಎಲ್ಲಿ ನಿಮಗೆ ಕಲೆ ಆಗಿದೆ ನೋಡಿ ಅಲ್ಲೆಲ್ಲ ಹಚ್ಚಿ ಚೆಂದ ವಾಶ್ ಮಾಡ್ಕೊಳ್ತೀರಲ್ಲ, ಅಥವಾ ನೀವು ನೈಟ್ ಹಾಗೆಯೇ ಬಿಟ್ಟರು ಸಹ ಆಗ್ತದೆ. ಹೀಗೆ ಮಾಡ್ತಾ ಬರೋದ್ರಿಂದ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗೆಯೇ ಕ್ಯಾರೆಟು, ಬೀಟ್ರೂಟು, ಈ ನೆಲ್ಲಿಕಾಯಿ ಅಂಥದ್ದೆಲ್ಲ ನೀವು ಜ್ಯೂಸೆಲ್ಲ ಮಾಡಿ ಕುಡಿತಾ ಬಂದರೆ ಕಣ್ಣಿನ ದೃಷ್ಟಿ ಸಹ ಒಂದು ಒಳ್ಳೆಯದಾಗ್ತದೆ, ಮತ್ತು ಸ್ಕಿನ್ ಸಹ ಒಂದು ಗ್ಲೋ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ, ಇದೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆ ಕ್ಯಾರೆಟು, ಬೀಟ್ರೂಟು ಮತ್ತು ನೆಲ್ಲಿಕಾಯಿ, ಅದರ ಜೊತೆಲಿ ನೀವು ಆ್ಯಪಲ್ ಸಹ ಹಾಕ್ಕೊಳ್ಬೋದು. ಆಮೇಲೆ ನೀವು ಪಾಲಕ್ ಸೊಪ್ಪು ಸಹ ಹಾಕ್ಕೊಳ್ಬೋದು, ಅದರೆಲ್ಲ ಕುಡಿತಾರೆ. ಹಾಗೆ ಮಾಡ್ತಾ ಬನ್ನಿ, ಖಂಡಿತವಾಗಲೂ ತುಂಬ ಇಂಪ್ರೂವ್ ಸಹ ಆಗ್ತದೆ ನಮ್ಮ ಬಾಡಿಯಲ್ಲಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಏನಾದರೂ ಬಾದಾಮಿ ಎಣ್ಣೆ ಇದ್ದರೆ ಅದನ್ನು ನೀವು ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ಮುಖಕ್ಕೆ ಸ್ವಲ್ಪ ಹಚ್ಚೆಲ್ಲ ಮಲ್ಕೊಳ್ಳೋದ್ರಿಂದ, ಆಯಿಲಿ ಸ್ಕಿನ್ ಇದ್ದರೆ ಹಚ್ಕೊಳ್ಬೇಡಿ, ಪಿಂಪಲ್ ಎಲ್ಲ ಜಾಸ್ತಿ ಇದ್ದರೆ ಹಚ್ಚಬೇಡಿ. ಸ್ವಲ್ಪ ನಿಮಗೆ ಒಂಚೂರು ಗ್ಲೋ ಆಗಬೇಕು ಹಾಗೆಲ್ಲ ಇದ್ದರೆ ಇದನ್ನು ಹಚ್ಕೊಳ್ಳೋದ್ರಿಂದ ಗ್ಲೋ ಆಗ್ತದೆ. ಮತ್ತು ನೆರಿಗೆ ಸಹ ಇದ್ದರೆ ಕಮ್ಮಿ ಆಗ್ತಾ ಹೋಗ್ತದೆ. ಹಚ್ಚಿ ಟ್ರೈ ಮಾಡ್ಬೋದು. ನೆನಪಲ್ಲಿ ಇಟ್ಕೊಳ್ಳಿ, ಆಯಿಲಿ ಸ್ಕಿನ್ ಇದ್ದರೆ ಹಚ್ಚಬೇಡಿ, ಪಿಂಪಲ್ ಎಲ್ಲ ಜಾಸ್ತಿ ಇದ್ದರೆ ಹಚ್ಚಲಿಕ್ಕೆ ಹೋಗಬೇಡಿ. ಮತ್ತು ಈಗ ಚಳಿ ಅಲ್ವಾ, ತುಂಬ ಚಳಿ ಇರುವಾಗ ಈ ಮಕ್ಕಳಿಗೆ ಶೀತ ಇದೆಲ್ಲ ಜಾಸ್ತಿ ಇರ್ತದೆ. ದೊಡ್ಡವರಿಗೆ ಸಹ ಆಗ್ಬೋದು, ಚಿಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ಸಾಧಾರಣ ಮಕ್ಕಳಿಗೆ ಸಹ ಆಗ್ಬೋದು. ಈ ಕಾಲಿನ ಪಾದಕ್ಕುಂಟಲ್ಲ, ಸ್ವಲ್ಪ ವಿಕ್ಸ್, ಜಾಸ್ತಿ ಅಲ್ಲ, ಸ್ವಲ್ಪ ವಿಕ್ಸನ್ನು ನೀವು ಹಚ್ಚಿ
ಮಲ್ಕೊಳ್ಳೋದ್ರಿಂದ ಈ ಶೀತದ ಏನಾದರೂ ತೊಂದರೆ ಇದ್ದರೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ನಿಮಗೆ ಯುರಿನ್ ಇನ್ಫೆಕ್ಷನ್ ಏನಾದರೂ ಆಗ್ತಾ ಇರ್ತದೆ ಪದೇ ಪದೇ ಅಂತೇಳಿದರೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆಯನ್ನು ಆದಷ್ಟು ತಗೊಳ್ತಾ ಬನ್ನಿ, ಸೇವನೆ ಮಾಡ್ತಾ ಬನ್ನಿ. ಇದರಿಂದ ಸ್ವಲ್ಪ ಯುರಿನ್ ಇನ್ಫೆಕ್ಷನ್ ಆಗೋದು ಕಮ್ಮಿ ಆಗ್ತಾ ಹೋಗ್ತದೆ. ಆದಷ್ಟು ನೀರು ಕುಡೀರಿ, ಬಾರ್ಲಿ ನೀರು ಕುಡೀರಿ. ಮೊಸರು ಮತ್ತು ಮಜ್ಜಿಗೆ ಸೇವಿಸೋದ್ರಿಂದ ತುಂಬ ಒಳ್ಳೆಯದು. ಅಂದರೆ ಮೊಸರು ಅಂತೇಳಿದರೆ ಇದು ಬ್ಯಾಕ್ಟೀರಿಯಾನ ಒಂದು ಕಂಟ್ರೋಲ್ ಮಾಡ್ತದೆ. ಮಜ್ಜಿಗೆ ದೇಹಕ್ಕೆ ತಂಪು, ಯುರಿನ್ ತುಂಬ ಪಾಸ್ ಆಗ್ತಾ ಹೋಗ್ತದಲ್ಲ. ಹಾಗಾಗಿ ಏನಾದರೂ ನಿಮಗೆ ಪದೇ ಪದೇ ಅದೇ ಥರ ಪ್ರಾಬ್ಲಮ್ ಆಗ್ತಾ ಇದ್ದರೆ ಇದನ್ನು ನೀವು ಕೋಲ್ಡ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಹೊರಗಡೆ ನೀವು ಫ್ರೆಶ್ ಆಗಿ ಮೊಸರು ಮಾಡ್ಕೊಳ್ಬೋದು ಅಥವಾ ಮಜ್ಜಿಗೆ ಸಹ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಪುಟ್ಟ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ತುಂಬ ಒಂದು ಯೂಸ್ಫುಲ್ ಆದಂಥ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಶೇರ್ ಮಾಡಿ, ಅಂದರೆ ಬಿಗ್ನರ್ಸಿಗೆ ಸಹ ಯೂಸ್ ಆಗ್ಬೋದು. ಕೆಲವೊಂದು ಹೆಲ್ತ್ ಟಿಪ್ಸ್ ಸಹ ಶೇರ್ ಮಾಡ್ಕೊಂಡಿದ್ದೀನಿ, ಅದು ಎಲ್ಲರಿಗೂ ಸಹ ಒಂದು ಯೂಸ್ ಆಗುವಂಥದ್ದೇ. ಆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.